ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕಲಬುರಗಿ ನಗರದ ಕೋರಂಟಿ ಹನುಮಾನ್ ಮಂದಿರದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಕೆಯನ್ನ ಮಾಡುವ ಮುಖಾಂತರ ನಮನ ಸಲ್ಲಿಕೆ ಮಾಡಿದರು. ನಗರದ ಕೋರಂಟಿ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡುವ ಮುಖಾಂತರವಾಗಿ ಘೋಷಣೆಗಳನ್ನು ಕೂಗಿದರು. ಈ ಸಮಯದಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ಒಡೆಯುವುದರ ಮುಖಾಂತರವಾಗಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಏನು ಮೆಸೇಜ್ ಕೊಡಲ್ಲ, ಘೋಷಣೆ ಹಾಕ್ರಿ ಬರ್ಲೇನು ಘೋಷಣೆ. ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಅಳ್ಳುಗೋಣ ಮತ್ತು ನಮ್ಮ ಮೈ ಮೇಲೆ ಹಾಕೊಂಡಿದ್ದೀರಿ. ಇಲ್ಲಪ್ಪ ಅವಾಗ ಹೊಡೆದ ಇದು ಎಣ್ಣೆ ಹೊಡೆ ಮನ್ನ ಎಷ್ಟು ಹೊಡೆದಂಗೆ ಗೊತ್ತ ರಾಘವೇಂದ್ರ 101 ಟೆಂಗ್ ಹೊಡಿದೇನ ಮನ್ನ. ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು. ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು. ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅಲ್ಲಂಪ್ರಭು. ಈ ಸಂದರ್ಭದಲ್ಲಿ ಮುಖಂಡರಾದ ಸುಭಾಷ್ ಬಿದ್ನೂರ್, ಗುರುಸ್ವಾಮಿ ಹಿರೇಮಠ್, ಕಲ್ಯಾಣಿ ಅವರು ಮಾತನಾಡಿ, ನಿರಂತರವಾಗಿ 50 ವರ್ಷ ಜನರ ಸೇವೆ ಮಾಡಿಕೊಂಡು ಬಂದಿರುವ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ತಾಜಾ 32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ದಿನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಶ್ರೀ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಡಿಗಾಯಿಯನ್ನು ಹೊಡೆದು ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಶ್ರೀ ಇವತ್ತಿನ ದಿವಸ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಸುಮಾರು 50 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಡಿದು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಹಾಗೂ ಇವತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ವಿಶೇಷವಾಗಿ ಹಿರಿಯರು, ಆ ಪಕ್ಷದಲ್ಲಿ ಹಿರಿಯ ಶಾಸಕರಾದವರು ಅವರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನಮಾನವನ್ನು ನೀಡಬೇಕಂತ ಹೇಳಿ ಶ್ರೀ ಇವತ್ತಿನ ದಿವಸ ನಾವು ಎಲ್ಲ ಯುವಕರು ಹಾಗೂ ಅಲ್ಲಂಪ್ರಭು ಪಾಟೀಲ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಾವು ಶ್ರೀ ರಾಹುಲ್ ಗಾಂಧಿ ಅವರಿಗೆ, AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಹಾಗೂ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ವಿನಂತಿಪೂರ್ವಕ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಇವತ್ತಿನ ದಿವಸ ಈ ಭಾಗದಲ್ಲಿ ಹಿರಿಯರಿಗೆ ತಾವುಗಳು ಅವಕಾಶವನ್ನು ಕಲ್ಪಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಒಬ್ಬ ಏಕೈಕ ನಾಯಕ, ಧೀಮಂತ ನಾಯಕ. ಯಾಕಪ್ಪ ಅಂತಂದರೆ ಇವತ್ತು ಯಾವುದೇ ಸಮಸ್ಯೆಗಳಿರಲಿ, ಇವತ್ತು ಯಾರದೇ ಕಷ್ಟಗಳಿರಲಿ, ಇವತ್ತು ದೌಡಾಯಿಸಿ ಬರ್ತಕ್ಕಂಥ ಯಾರಾದರೂ ಒಬ್ಬನೇ ಶಾಸಕರಿರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದರೆ ಕಲಬುರಗಿ ದಕ್ಷಿಣ ಕ್ಷೇತ್ರ ಅಂತ ಹೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಇವತ್ತು ನಾವು ಕೆಲವು ದಿನಗಳ ಹಿಂದೆ ಹೋರಾಟಕ್ಕೆ ನಿಂತಾಗ ಯಾರೂ ನಾವು ಮುಂದೆ ಬರಲಿಲ್ಲ. ಅಂಥ ಸಮಯದಲ್ಲಿ ನಾವು ಏತಕ್ಕಾಗಿ ಕೂತೀವಿ ಅಂತ ತಿಳ್ಕೊಂಡು ಅಂಥ ಸಮಸ್ಯೆಗಳನ್ನು ಅರ್ಥಕೊಂಡಂಥ ಏಕೈಕ ಶಾಸಕರು ಯಾರಪ್ಪ ಅಂದ್ರೆ ಅಲ್ಲಂಪ್ರಭು ಪಾಟೀಲ್ ಅವರು ಮುಂದೆ ಬಂದು ತಾವು ಸ್ವತಃ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಯಾರಪ್ಪ ಅಂದ್ರೆ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಅಂಥ
ಅಂಥವರನ್ನು ನಾವು ಸಚಿವರನ್ನಾಗಿ ನೋಡಬೇಕಂತ ಹೇಳಿ ಕೆಲಸ ಒಂದು ಕನಸು ಕಂಡಿದ್ದಂಥ ಯುವಕರು ಇವತ್ತು ನಾವು ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಈ ಸಚಿವ ಸ್ಥಾನಮಾನ ನೀಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸುಭಾಷ್ ಬಿದ್ನೂರು, ಸಮೃದ್ಧಿ ಕನ್ನಡ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷರು. ನಮ್ಮ ಅಚ್ಚುಮೆಚ್ಚು ನಾಯಕರಾಗಿರುವ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಇಂದು ಅವರಿಗೆ ಶಾಸಕರ ಸಚಿವ ಸ್ಥಾನವನ್ನು ನೀಡಬೇಕೆಂದು ಹೈಕಮಾಂಡಿಗೆ ನಾವು ಆಗ್ರಹ ಮಾಡ್ತೇವೆ. ಅವರ ಅಭಿಮಾನಿಯಾಗಿರುವ ನಾವು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯಿಂದ ಶ್ರೀ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರುವ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಶಾಸಕರಾಗಿ ಕೊಡಬೇಕು. ಯಾಕಂದರೆ ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಮನೆ ಹೋದರೆ ಸಹಾಯ ಮಾಡೋ ವ್ಯಕ್ತಿಯಾಗಿರುವವರು ಅಲ್ಲಂಪ್ರಭು ಪಾಟೀಲ್ ಅವರು. ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವರು ಒಳ್ಳೆಯ ವ್ಯಕ್ತಿ, 50 ವರ್ಷದಿಂದ ಒಳ್ಳೆಯ ರಾಜಕಾರಣಿ ಮಾಡ್ತಾ ಬಂದಿದ್ದಾರೆ. ಅವ್ರದ್ದು ಯಾವುದೂ ಕಪ್ಪು ಚಿಕ್ಕಿಲ್ಲ. ಅವ್ರು ಒಳ್ಳೆಯ ಅಭಿಪ್ರಾಯ ಜನ, ಎಲ್ಲ ಎಷ್ಟು ಜನ ಹೋದರೂ ಒಳ್ಳೆಯ ಒಂದು ಸಹಾಯ ಮಾಡೋ ವ್ಯಕ್ತಿ. ಅವರಿಗೆ ಸಚಿವ ಸ್ಥಾನ ಮಾಡಬೇಕು. ಶ್ರೀ ರಾಹುಲ್ ಗಾಂಧಿಯವರಿಗೆ ಹಾಗೂ ಸೋನಿಯಾ ಗಾಂಧಿಯವರಿಗೆ ನಾವು ಹೈಕಮಾಂಡಿಯವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಸಚಿವ ಸ್ಥಾನ ನೀಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಗುರುಸ್ವಾಮಿ ಹಿರೇಮಠ, ಜಿಲ್ಲಾಧ್ಯಕ್ಷರು. ಇವತ್ತಿನ ದಿವಸ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪುನಸ್ಕಾರ ಮಾಡ್ತಾಯಿದ್ದೀವಿ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಆ ದೇವಸ್ಥಾನ ಹನುಮಾನದ ಮಂದಿರದಲ್ಲಿ ನಾವು ಕಾರ್ಯಕರ್ತರಾಗಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ಅವರಿಗೆ ಮತ್ತು ಮುಂದೆ 2-3 ನಾಲ್ಕಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಮಾನ್ಯ ಹಿರಿಯರಾದಂಥ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಂಥ AICC ಅಧ್ಯಕ್ಷರಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿನಂತಿ ಅದ. ಮತ್ತು ದಿವಂಗತರಾದಂಥ ಮಾಜಿ ಮುಖ್ಯಮಂತ್ರಿಗಳಂಥ N ಧರ್ಮಸಿಂಗ್ ಸಾಹೇಬರು ಅವರು ಕೂಡ ಅವ್ರ ಬಲ್ಲಿದ್ದಾಗ 50 ವರ್ಷದಿಂದ ರಾಜಕಾರಣದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಹಾಗೂ ಇನ್ನೊಬ್ಬರಾದಂಥ ಅವ್ರ ಬಲಗಾಯಿ ಬಂಟಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಅವರು ಕೂಡ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮದೇನು ಕಾರ್ಯಕರ್ತರಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕೋರಂಟಿ ಹನುಮಾನಲ್ಲಿ ಏನು ನಾವು ಪ್ರಾರ್ಥನೆ ಮಾಡ್ತೀವೋ, ಇವತ್ತು ಹಿರಿಯ ರಾಜಕಾರಣಿ ಕಲಬುರಗಿಯಾದ ವಿಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದಲ್ಲಿ ಅಂದರೆ ಏಕಾಏಕಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಸೀನಿಯರ್ ಇದ್ದಾರೆ. ಹಾಗೆ ನಾವು ಏನು ವಿನಂತಿ ಮಾಡ್ತೇವೆ, ಸಚಿವ ಸ್ಥಾನ ನೀವು ಕೊಡಲೇಬೇಕಂತ ನಾವು ಹಠವನ್ನು ಹಿಡಿದಿದ್ದು. ಒಂದು ವೇಳೆ ನಾವು ಕೊಟ್ಟಿಲ್ಲಪ್ಪ ಅಂದರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆ ಮುಂದೆ ನಾವು ಮುತ್ತಿಗೆ ಹಾಕಬೇಕಂತ ನಾವು ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಅವರಿಗೆ ಯಾಕಪ್ಪ ಅಂದರೆ ಸತತ ಬಾರಿ ಕೊಟ್ಟವ್ರಿಗೆ ಕೊಡಬೇಡ್ರಿ, ಒಂದು ಅವಕಾಶ ಮಾಡಿಕೊಡ್ರಿ ಅಂತ. ಈ 50 ವರ್ಷ ರಾಜಕಾರಣದಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು, ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದರು, ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು 50 ವರ್ಷದಿಂದ ರಾಜಕಾರಣಿಯಾಗಿ ಕೆಲಸ ಮಾಡ್ತಾರೆ ಸತತ ಬಾರಿ. ಅದಕ್ಕೆ ನಮ್ಮದೊಂದು ಕಲಬುರಗಿಯ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನ ಬೆಳಗಲಿಂತ ನಾವು ಒತ್ತಾಯ ಮಾಡ್ತೀರಿ. ಮತ್ತು ಹಿರಿಯರಾದಂಥ ಮತ್ತು ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧೀಜಿ ಮೇಡಮ್ ಅವರಿಗೆ, ಮತ್ತು ರಾಹುಲ್ ಗಾಂಧೀಜಿ ಅವರಿಗೆ, ಮತ್ತು KC ವೇಣುಗೋಪಾಲ್ ಅವರಿಗೆ, ಮತ್ತು ಕರ್ನಾಟಕ ಉಸ್ತುವಾರಿಯಾದಂಥ ಸುರ್ಜಿವಾಲ್ ಸಿಂಗೆ ಅವರಿಗೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಈ ಕ್ಷಣಗಳಲ್ಲಿ ಅವರು 3 ತಾರೀಕಿಗೆ ಪದಗ್ರಹಣ ಮಾಡ್ಕೊತಾರೆ DK ಶಿವಕುಮಾರ್ ಸಾಹೇಬರಿಗೂ ಅವರಿಗೆ ಕಳಕಳಿತ ವಿನಂತಿ ಮಾಡ್ತೇವೆ. ಯಾಕಪ್ಪ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ಶಾಸಕರಿದ್ದಾರೆ. ಅಭಿವೃದ್ಧಿ ಹರಿಕಾರ ಅಂದರೆ ಅದು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಅಂತ ಹೇಳ್ಬೇಕತ್ತೆ. ಹಾಗೂ ಈ ಭಾಗದ ಒಳೆನಾಡು ಅಂತೆ ರೈತರ ಬಗ್ಗೆ ಕಾಳಜಿ ವಹಿಸಂತ ಕಲಬುರಗಿಯ ರೈತನಲ್ಲಿ 24 ಗಂಟೆ ಇವತ್ತು ಏನು ಅವ್ರಿಗೆ ಬಿತ್ತನೆ ಬೀಜ ಆಗಿರ್ಬೋದು, TC ಆಗಿರ್ಬೋದು, ವಿಧಾನಸೌಧದಲ್ಲಿ ಏಕಾಏಕಿ ಧ್ವನಿ ಎತ್ತದಂತ ಅದು ಶ್ರೀ ಕಲಬುರಗಿ ದಕ್ಷಿಣ ಮತ ಶಾಸಕರಂತ ಅಲ್ಲಂಪ್ರಭು ಪಾಟೀಲ್ರು. ಅದಕ್ಕೆ ನಾವು ಕಳಕಳಿಲಿಂತ ವಿನಂತಿ ಮಾಡ್ತೇವೆ. ನಾವು AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತಿದ್ದೆವು. ಅದಕ್ಕೆ ನಮ್ಮದೊಂದು ವಿನಂತಿ ಇದೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ನಾನು ಮನವಿ ಮಾಡ್ಕೋತೇನೆ. ಕಲ್ಯಾಣಿ ಎಸ್ ತಳವಾರ್, ಕಾಂಗ್ರೆಸ್ ಯುವ ಮುಖಂಡರು, ಕಲಬುರಗಿ.